ಇನ್ನು ತಾನು ಗೆದ್ದಂತಹ ಪದಕಗಳನ್ನ ಹರಾಜಿಗಿಟ್ಟು ಅಂತಾರಾಷ್ಟ್ರೀಯ ಕ್ರೀಡಾಪಟು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಕ್ರೀಡಾಪಟು ಲೋಕೇಶ್ ರಾಥೋಡ್ನಿಂದ ವಿನೂತನ ಮಾದರಿಯಲ್ಲಿ ಹೋರಾಟ ಜರುಗ್ತಾ ಇರುವಂತದ್ದು. ಯಾದಗಿರಿಯ ಜಿಲ್ಲಾ ಕ್ರೀಡಾಂಗಣದ ಮುಂದೆ 2ನೇ ದಿನದ ಹೋರಾಟ ಇದಾಗಿದೆ. ಖೇಲೋ ಪದಕ ಸೇರಿ ಹಲವು ಪದಕಗಳನ್ನ ಹರಾಜಿಗಿಟ್ಟು ಹೋರಾಟವನ್ನ ಮಾಡ್ತಾ ಇದ್ದಾನೆ ಈ ಒಬ್ಬ ಕ್ರೀಡಾಪಟು. ಇನ್ನು ಲೋಕೇಶ್ ರಾಥೋಡ್ನಿಂದ ಉಪವಾಸ ಹೋರಾಟ ನಡೀತಾ ಇದೆ. ಜಿಲ್ಲಾ ಕ್ರೀಡಾಂಗಣದ ಅವ್ಯವಸ್ಥೆಯ ವಿರುದ್ಧ ಹಾಗೂ ಕ್ರೀಡಾಪಟುಗಳಿಗೆ ಸೌಲಭ್ಯ ನೀಡುವಂತೆ ಒತ್ತಾಯಿಸಿ ಈ ಒಂದು ಹೋರಾಟ ನಡೀತಾ ಇದೆ. ಯಾದಗಿರಿಯ ಜಿಲ್ಲಾ ಕ್ರೀಡಾಂಗಣದ ಮುಂಭಾಗದಲ್ಲಿ ಉಪವಾಸ ಹೋರಾಟ ಮಾಡುತ್ತಿರುವ ಹಿನ್ನೆಲೆ ಅಸ್ವಸ್ಥಗೊಂಡಿದ್ದಾರೆ ಕ್ರೀಡಾಪಟು ಲೋಕೇಶ್ ಅವರು. ಏನು ಆರೋಗ್ಯ ತಪಾಸಣೆಯನ್ನ ಮಾಡಿದ್ದಾರೆ ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳು. ಆದ್ರೆ ಎಂತಹ ದುರ್ದೈವ ನೋಡಿ, ಭಾರತ ದೇಶದಲ್ಲಿ ಮೆಸ್ಸಿಯನ್ನ ಭಾರತಕ್ಕೆ ಕರೆಸಲು 150 ಕೋಟಿಯನ್ನ ಖರ್ಚು ಮಾಡಿದ್ರು. ಆದ್ರೆ ಭಾರತದಲ್ಲಿರುವಂತಹ ಕ್ರೀಡಾಪಟುಗಳು ಇವತ್ತು ಬೀದಿಗಿಳಿದು ತಮ್ಮ ಪದಕಗಳನ್ನ ಹರಾಜಿಗಿಟ್ಟು ಹೋರಾಟವನ್ನ ಮಾಡ್ತಿದ್ದಾರೆ. ಸ್ಥಳಕ್ಕೆ ಯಾದಗಿರಿ ಜಿಲ್ಲಾಧಿಕಾರಿ ಆಗಮಿಸುವಂತೆ ಅವರು ಕೂಡ ಪಟ್ಟು ಹಿಡಿದಿದ್ದಾರೆ. ಲೋಕೇಶ್ ರಾಥೋಡ್ ಹೋರಾಟಕ್ಕೆ ಇದೀಗ ಅನೇಕ ಸಂಘಟನೆಗಳು ಕೂಡ ಸಾಥ್ ಕೊಡ್ತಾ ಇದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಕೂಡ ಅನೇಕ ರೀತಿಯಲ್ಲಿ ಬೆಂಬಲ ವ್ಯಕ್ತವಾಗ್ತಾ ಇದೆ ರಾಥೋಡ್ ಅವರಿಗೆ. ನೋಡಿ, ಮೆಸ್ಸಿ ಬಂದಾಗ 150 ಕೋಟಿ ರೂಪಾಯಿ ಖರ್ಚು ಮಾಡಿ ಅವರ ಸ್ಟ್ಯಾಚ್ಯೂವನ್ನ ನಿರ್ಮಿಸಿದ್ರು. ಮಾಡ್ಲಿ, ಕ್ರೀಡಾ ಸ್ಫೂರ್ತಿಯಾಗಿ ಮಾಡ್ಲಿ. ಆದ್ರೆ ದೇಶದಲ್ಲಿರುವಂತಹ ಕ್ರೀಡಾಪಟುಗಳಿಗೆ, ದೇಶದಲ್ಲಿರುವಂತಹ ಯುವ ಕ್ರೀಡಾಪಟುಗಳಿಗೆ ಬೆಂಬಲ ಕೊಡಬೇಕಾದವರು ಯಾರು? ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿನ ಕ್ರೀಡಾಪಟುಗಳು ಯಾರನ್ನ ನಂಬಿಕೊಂಡು ತಾವು ಈ ಒಂದು ವಿಭಾಗಕ್ಕೆ ಬರಬೇಕು? ಸರ್ಕಾರ ಇವರುಗಳ ಜೊತೆ ನಡೆದುಕೊಳ್ಳುವ ರೀತಿಯನ್ನ ನೋಡಿದ್ರೆ ಇವರ ಮುಂದಿನ ಭವಿಷ್ಯ ಏನಾಗಬಹುದು? ದೇಶಕ್ಕಾಗಿ, ರಾಜ್ಯಕ್ಕಾಗಿ, ಜಿಲ್ಲೆಗಾಗಿ, ಗ್ರಾಮಕ್ಕಾಗಿ ಪದಕ ತಂದಂತಹ ಯುವಕ ಇವತ್ತು ಬೀದಿಯಲ್ಲಿ ಕುಳಿತು ಹೋರಾಟವನ್ನ ಮಾಡ್ತಿದ್ದಾನೆ. ತಾನಾಯ್ತು, ತನ್ನ ಕೆಲಸ ಆಯ್ತು ಅಂದ್ರೆ ಆತ ಕೂಡ ಮನೆ ಇರಬಹುದಿತ್ತು. ಆದರೆ ಯಾದಗಿರಿ ಜಿಲ್ಲೆ ಹೆಸರು, ತಾಲೂಕಿನ ಹೆಸರು, ರಾಜ್ಯದ ಹೆಸರು, ರಾಷ್ಟ್ರದ ಹೆಸರು ತರಬೇಕಂತ ಶ್ರಮ ವಹಿಸಿ ಅಷ್ಟೆಲ್ಲ ಆಟೋಗಳನ್ನ ಆಡಿ ಪದಕಗಳನ್ನ ತಂದು ಇವತ್ತು ಆ ಪದಕಗಳನ್ನ ಸ್ಟೇಡಿಯಂನ ಮುಂದಿಟ್ಕೊಂಡು ಹೋರಾಟ ಮಾಡುವಂತ ಅನಿವಾರ್ಯತೆ ಎದುರಾಗಿದೆ. ಹಾಗಿದ್ರೆ ಆತ ತನ್ನ ಸ್ವಂತದಕ್ಕಾಗಿ ಏನಾದರೂ ಕೇಳ್ತಾ ಇದ್ದ? ಇಲ್ಲ. ಕ್ರೀಡಾಪಟುಗಳಿಗೆ ಯಾದಗಿರಿ ಜಿಲ್ಲಾ ಕ್ರೀಡಾಂಗಣ ಒಳ್ಳೆ ರೀತಿ ವ್ಯವಸ್ಥೆಯಿಂದ ಕೂಡಿರಲಿ ಅನ್ನೋದು ಆ ವ್ಯಕ್ತಿಯ ಆಶಯವಾಗಿದೆ. ಈಗಲಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಆ ಸ್ಥಳಕ್ಕೆ ಭೇಟಿ ಕೊಟ್ಟು ಆತನ ಸಮಸ್ಯೆನ ಬಗೆಹರಿಸ್ತಾರೆ. ಕಾತ್ ನೋಡ್ಬೇಕು.